ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ತ್ರಿಜ್ಯ 7 ಸೆಂಟಿಮೀಟರ್ ಇದೆ. ಆ ಒಂದು ವೃತ್ತದೊಳಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. 7 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂಥ ಒಂದು ಇದು ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಇದನ್ನು O ಅಂದ್ಕೊಳ್ಳೋಣ, ಇದನ್ನು A ಅಂದ್ಕೊಳ್ಳೋಣ. ಒಂದು ತ್ರಿಜ್ಯಾಂತರ ಖಂಡದ ಪರಿಗಣಿಸಿರಲಿ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ ಅಂದರೆ 22 ಚದರ ಸೆಂಟಿಮೀಟರ್ ಇದೆ. ಯಾವುದು? OAB ವಿಸ್ತೀರ್ಣ 22 ಚದರ ಸೆಂಟಿಮೀಟರ್ ಇದೆ. ಉಳಿದ ಭಾಗದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣದಲ್ಲಿ ಈ 22 ಚದರ ಸೆಂಟಿಮೀಟರ್ ಬಿಟ್ಟರೆ ನಿಮ್ಗೆ ಉಳಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಈಗ ಉಳಿದ ಭಾಗದ ವಿಸ್ತೀರ್ಣ ನೇರವಾಗಿ ಬರೀ ಬದಲಿ ದತ್ತಾಂಶಗಳು ಸ್ವಲ್ಪ ಬರ್ಕೊಳ್ಳೋಣ ನೋಡ್ರಿ. ದತ್ತಾಂಶ ಏನು? R ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಆಮೇಲೆ ತ್ರಿಜ್ಯಾಂತರ ಖಂಡ OAB ವಿಸ್ತೀರ್ಣ ಎಷ್ಟಿದೆ? 22 ಚದರ ಸೆಂಟಿಮೀಟರ್ ಇದೆ. ನಮಗೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಅದನ್ನು ಬರೆಯೋಣ. ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ನಾವು ಏನು ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಲಾಜಿಕಲಿ ತಾರ್ಕಿಕವಾಗಿ ಅಬ್ಸರ್ವೇಷನ್ ಮಾಡಿರಿ. ವೃತ್ತದ ವಿಸ್ತೀರ್ಣದೊಳಗೆ ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬಿಡಬೇಕು. ವೃತ್ತದ ವಿಸ್ತೀರ್ಣ ಮೈನಸ್ ಏನಪ್ಪ ಅಂತಂದ್ರೆ ಮೈನಸ್ ತ್ರಿಜ್ಯಾಂತರ ಖಂಡ OAB ವಿಸ್ತೀರ್ಣ. ಈ ವ್ಯತ್ಯಾಸವನ್ನು ತೊಗೊಂಡ್ಬಿಟ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಉತ್ತರ ಸಿಗ್ತದೆ. ಈಗ ವೃತ್ತದ ವಿಸ್ತೀರ್ಣ ಏನಾಕತಿ? πr² ಆಕತಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಕತಿ? 22 ಕೊಟ್ಟಿದ್ದಾರೆ, ಡೈರೆಕ್ಟ್ ಹಾಕಿಬಿಟ್ರೆ ಅದ್ರ ಬೆಲೆ π22 ಏಳಾಂಶ ಇಡೋನು ಇಂಟು ತ್ರಿಜ್ಯ ಎಷ್ಟೈತೆ ನೋಡ್ರಿ? 7 ಐತಿ. 7 ಗುಂಡ್ಲೆ 7 ಮೈನಸ್ ಎಷ್ಟಾಯ್ತು? 22 ಆಯ್ತು. ಇಲ್ಲೇನು ಮಾಡ್ತೀರಿ? 7 ಮತ್ತು 7 ಹೊಡೆದಾಕ್ರಿ. 7 2 14 ಒಂದು ಕೈಲ 14 1 15 ಅಲ್ಲ? 7 2 14 1 15 154 22 ಕಳೀರಿ. 4 2 ಹೋದ್ರೆ ಎಷ್ಟು? 4 2 ಹೋದ್ರೆ 2, 5 2 ಹೋದ್ರೆ 3, 132 ಚದರ ಸೆಂಟಿಮೀಟರ್. ಇಷ್ಟೇ ಉತ್ತರ ಇದಕ್ಕೆ. ಉಳಿದ ಭಾಗದ ವಿಸ್ತೀರ್ಣ 132 ಚದರ ಸೆಂಟಿಮೀಟರ್ ಆಗ್ತದೆ. ಬರಿತಾ ಹೋಗ್ರಿ, ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ನಿಮಗೂ ಸಾವಕಾಶ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ನೋಡ್ರಿ, ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ ಅರ್ಧ ವೃತ್ತ ಕಂಸದ ಉದ್ದ 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. OPQ 45 ಐತಿ. OPQ ಚಿತ್ರ ನೋಡಲಿ. ಕೋನ್ OPQ ಎಷ್ಟದ? 45 ಅದ. ಇಲ್ಲೇ ಬರೀ ಉಂಟಾಡಿ ಡಯಾಗ್ರಾಮ್ದಾಗ 45 ಡಿಗ್ರಿ ಕೊಟ್ಟಿದ್ದಾರೆ. PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ R ಒಂದು ಸ್ವಲ್ಪ ಟೈಪ್ ಆಗಿಲ್ಲ. R ಎಲ್ಲಿ ಬರ್ಬೇಕಂದ್ರೆ ಅದ ಇಲ್ಲಿ ಬರಬೇಕು. PRQ ಈ ಕಡೆ. PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. PRQ ವೃತ್ತಖಂಡ, ಇಲ್ಲಿ ತ್ರಿಜ್ಯಾಂತರ ಖಂಡ ಅಲ್ಲ. ವೃತ್ತಖಂಡ ಬೇರೆ, ತ್ರಿಜ್ಯಾಂತರ ಖಂಡ ಬೇರೆ. ಇಲ್ಲಿ ನೋಡ್ರಿ, ಇಲ್ಲಿ ಛಾಯೆಗೊಳಿಸಾಕತ್ತೇನಿಲ್ಲ? ಈ ಭಾಗದ ವಿಸ್ತೀರ್ಣವನ್ನು ನಾವು ಏನು ಮಾಡಬೇಕಾಗೈತಿ? ಕಂಡುಹಿಡಿಬೇಕಾಗೈತಿ. ಇದನ್ನು ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು? OPRQ ತ್ರಿಜ್ಯಾಂತರ ಖಂಡ ಐತಲ್ಲ, OPRQ ತ್ರಿಜ್ಯಾಂತರ ಖಂಡ ಇಲ್ಲ, ಅದರ ವಿಸ್ತೀರ್ಣದಾಗ ಏನು ಬಿಡಬೇಕು? OPQ ತ್ರಿಭುಜದ ವಿಸ್ತೀರ್ಣ ಬಿಡಬೇಕು. ಹೌದಾ? ಈಗ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಬಳಸ್ಕೊಂಡು ಏನೇನು ಲೆಕ್ಕ ಸಿಗ್ತಾವೆ ನೋಡ್ರಿ. ಅದರಿಂದ ಅರ್ಧ ವೃತ್ತದ ಕಂಸ ಕೊಟ್ಟಿದ್ದಾರೆ. ಅರ್ಧ ವೃತ್ತದ ಬರೀರಿ ಎಲ್ಲರೂ. ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟಿದೆ ಅಂತಂದ್ರೆ 44 ಸೆಂಟಿಮೀಟರ್. ಅರ್ಧ ವೃತ್ತದ ಕಂಸದ ಉದ್ದ. ಅರ್ಧ ವೃತ್ತದ ಕಂಸ ಅದರ ಉದ್ದ ಅಂದರೆ ಎಷ್ಟಾಗಬೇಕದು? ಪೂರ್ಣ ವೃತ್ತದ 2πr ಇರ್ತೈತಿ. ಅರ್ಧ ವೃತ್ತದ ಅದರ ಅರ್ಧ ಅಂದರೆ ಎಷ್ಟಾಗಬೇಕು? πr ಈಕ್ವಲ್ ಟು 44 ಸೆಂಟಿಮೀಟರ್ ಇರಬೇಕು. ಅಂದರೆ ಪೈದ ಬೆಲೆ 22 ಏಳಾಂಶ ಹಾಕಿರಿ ಅಂದರೆ ಇಲ್ಲಿ ನಿಮಗೆ ತ್ರಿಜ್ಯ ಸಿಗ್ತದೆ. ಇಂಟು R ಈಕ್ವಲ್ ಟು ಎಷ್ಟು? 44 ಆಗ್ತದೆ. R ಈಕ್ವಲ್ ಟು ಏನಾಕತಿ? 44 ಗುಂಡ್ಲೆ 7 22 ಅಂಶ. 22 ಒಂದ್ಲೆ 22, 2 44, 7 2 14 ಸೆಂಟಿಮೀಟರ್. R ಈಕ್ವಲ್ ಟು ನಿಮಗೇನು ಸಿಕ್ತು? 14 ಸೆಂಟಿಮೀಟರ್. ಆಮೇಲೆ ಕೋನ್ OPQ ನಿಮಗೆ 45 ಡಿಗ್ರಿ ಕೊಟ್ಟಿದ್ದಾರೆ. ಆದ್ರೆ OPQ ಇದ್ದಿದ್ದ OQPQನೂ ಸಮ ಆಕತಿ. ಇವೆರಡು 45 ಆಗ್ತಾವೆ ನನ್ನ ಪ್ರಕಾರ. ಯಾಕಂದರೆ ಇವು ಸಮನಾಗಿರ್ತಕ್ಕಂಥ ಬಾಹುಗಳು. ಅದು ಸಮದ್ವಿಬಾಹು ತ್ರಿಭುಜ ಆಗಿರ್ತದೆ. ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಏನಾಗಬೇಕು?
ಸಮ ಆಗಿರಬೇಕು. ಆದ್ದರಿಂದ ಕೋನ್ ಪಿ ಒ ಕ್ಯೂ ಎಷ್ಟಾದ ನಿಮಗೀಗ 180 ಒಳಗಡೆ ಈ 45 ಮತ್ತು 45 ಎರಡು ಕೂಡಿಸಿ ಬಿಟ್ಬಿಡ್ರಿ. ಅಂದರೆ ನಿಮ್ಗೆ 180 ಮೈನಸ್ 90 ಅಂದರೆ ಎಷ್ಟು ಬಂತು ನೋಡಿರಿ, 90 ಡಿಗ್ರಿ ಬಂತ ಇಲ್ಲ. ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂ ಐದಲ್ಲ, ಇದ್ರದ್ದು ಕೇಂದ್ರ ಕೋನವನ್ನು ಬೇಕು ನಮಗೆ, ಅದಕ್ಕೆ ಲೆಕ್ಕಾಚಾರ ಮಾಡ್ಕೊಂಡಿನ ಇದು 90 ಡಿಗ್ರಿ ಆಯಿತು ನೋಡಿರಿ. ಇನ್ನು ಇದು 90 ಡಿಗ್ರಿ ಆತ ಅನ್ನೋದು ನೀವು ಗೊತ್ತು ಮಾಡ್ಕೊಂಡಿದ್ದೀರಿ ಹೌದಾ. ಈ ಕಡೆ ನಿಮಗೇನದ ಆರ್ ಅದ, ಇದು ಆರ್ ಅದ, ದಯವಿಟ್ಟು ಲಕ್ಷ ಕೊಡ್ರಿ. ನಾನೀಗ ತ್ರಿಭುಜದ ವಿಸ್ತೀರ್ಣ ತಗೋತೀನಿ ಸಪ್ರೇಟಾಗಿ. ತ್ರಿಜ್ಯ ಎಷ್ಟು ತಗೊಂಡ್ರಿ, 14 ಸೆಂಟಿಮೀಟರ್ ಐತಿ. ಅಂದರೆ ಒ ಪಿ ಉದ್ದ ಎಷ್ಟಾಯ್ತು ನಮಗೆ, 14 ಸೆಂಟಿಮೀಟರ್. ಈ ಕಡೆ ಒ ಕ್ಯೂ ಉದ್ದನೂ ಕೂಡ ಏನಾಕತಿ 14 ಸೆಂಟಿಮೀಟರ್. ಲಂಬಕೋನಕ್ಕೆ ಎದುರಿಗಿದ್ದದ್ದು ವಿಕರ್ಣ ಆಕೈತಿ. ಈಗ ತ್ರಿಭುಜ ಪಿ ಒ ಕ್ಯೂ ವಿಸ್ತೀರ್ಣ ಲೆಕ್ಕಾಚಾರ ಮಾಡ್ಕೊರಿ. ಪಿ ಒ ಕ್ಯೂ ವಿಸ್ತೀರ್ಣ ಇದು ಎಂಥ ತ್ರಿಭುಜ ಆತಂದ್ರೆ ಲಂಬಕೋನ ತ್ರಿಭುಜ ಆತ. ಲಂಬಕೋನ ತ್ರಿಭುಜದೊಳಗೆ ವಿಸ್ತೀರ್ಣ ತೊಗೋಬೇಕಂದ್ರೆ 1/2 ಅಂಶ ಪಾದ ಗುಂಡ್ಲೆ ಎತ್ತರ ತೊಗೋತೀರಿ. ಇಲ್ಲೇ ಇದಕ್ಕೆ ಪಾದ ಯಾವ್ದು ತೊಗೋತೀರಿ, ಒ ಪಿ ತೊಗೋರಿ. ಒ ಪಿ ಪಾದ ತೊಗೊಂಡ್ರೆ ಅಂದರೆ ಒ ಕ್ಯೂ ಏನಾಕೈತೆ ಅದಕ್ಕೆ ಎತ್ತರ ಆಕೈತಿ. ಅಂದ್ರೆ 1/2 ಇಂಟು ಒ ಪಿದ ಬೆಲೆ 14, ಒ ಕ್ಯೂದ ಬೆಲೆನೂ ಕೂಡ ಎಷ್ಟು 14. 2 ಒಂದಲೇ ಮುಂದೆ ಎಷ್ಟು ಬರೀತೀರಿ, 2 7, ಆಮೇಲೆ 7 4 28, 2 ಕೈಲ 7 ಒಂದಲೇ 7 ಮತ್ತು 2 ಎಷ್ಟು 9, ಅಂದರೆ 98 ಚದರ ಸೆಂಟಿಮೀಟರ್ ಆಯ್ತು. ಯಾವುದ್ರ ವಿಸ್ತೀರ್ಣ ಆಯ್ತು, ಒ ಪಿ ಕ್ಯೂ ವಿಸ್ತೀರ್ಣ ಆಯಿತು. ಇನ್ನು ಒ ಪಿ ಆರ್ ಕ್ಯೂ ವಿಸ್ತೀರ್ಣ ತೆಗೆದು ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂನ ವಿಸ್ತೀರ್ಣ ಈಕ್ವಲ್ ಟು ಇದಕ್ಕೇನು ಸೂತ್ರಪ್ಪ ಅಂತಂದ್ರೆ ನಮಗೆ θ/360 ಇಂಟು ಪೈ ಆರ್ ಸ್ಕ್ವೇರ್. θ/360 ಇಂಟು ಪೈ ಆರ್ ಸ್ಕ್ವೇರ್ ಸೂತ್ರ ಗೊತ್ತೈತಿ. ಥೀಟಾದ ಬೆಲೆ 90 ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ. ಡಿವೈಡೆಡ್ ಬೈ 360 ಬರೀರಿ ಇಂಟು ಪೈ ಆರ್ ಸ್ಕ್ವೇರ್. ಪೈ ಬೆಲೆ ಎಷ್ಟು 22 7 ಅಂಶ ಇಂಟು ತ್ರಿಜ್ಯದ ಬೆಲೆ ಎಷ್ಟೈತಿ, ತ್ರಿಜ್ಯದ ಬೆಲೆ 14 ಐತಿ. ಸ್ಕ್ವೇರ್ ಇರೋದ್ರಿಂದ 14 ಗುಂಡ್ಲೆ 14 ಬರೀ. 90 ಒಂದಲೇ 94, ಆಮೇಲೆ 7 ಒಂದಲೇ 7 2, 2 ಒಂದಲೇ 2 2, 2 ಒಂದಲೇ 2 11 ಉಳಿತೇನು ನೋಡ್ರಿ. ಛೇದದಾಗ ಎಲ್ಲ ಕ್ಯಾನ್ಸಲ್ ಆಯಿತು. ಅಂಶದೊಳಗೆ 11 ಒಂದು ಉಳಿತು, ಆಮೇಲೆ ಮುಂದೆ 14 ಒಂದು ಉಳಿತು. 14 11 154 ಅಲ್ಲ, 154 ಚದರ ಸೆಂಟಿಮೀಟ್ರ್. ನಮಗೇನು ಬೇಕಾಗೈತೆ ಅಂದ್ರೆ ಈ ತ್ರಿಜ್ಯಾಂತರ ಖಂಡ, ಯಾವ ತ್ರಿಜ್ಯಾಂತರ ಖಂಡ, ಈ ತ್ರಿಜ್ಯಾಂತರ ಖಂಡ ಇಲ್ಲೇನು ಮಾರ್ಕ್ ಮಾಡಿದ್ನಲ್ಲ ಈಗ, ಇದರ ವಿಸ್ತೀರ್ಣ ಬೇಕಾಗೈತಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಕ್ಕೊಳ್ತು ತ್ರಿಜ್ಯಾಂತರ ಖಂಡ ಅಲ್ಲ, ವೃತ್ತಖಂಡ. ನಿಮಗೆ ಕೇಳಿದ ಪ್ರಶ್ನೆ ಏನೈತಿ, ವೃತ್ತಖಂಡ ಪಿ ಆರ್ ಕ್ಯೂನ ವಿಸ್ತೀರ್ಣ. ಆದ್ದರಿಂದ ವೃತ್ತಖಂಡ ಪಿ ಆರ್ ಕ್ಯೂನ ವಿಸ್ತೀರ್ಣ ಇಕ್ಕೊಳ್ಟು ತ್ರಿಜ್ಯಾಂತರ ಖಂಡ ಒ ಎ ಯಾವುದು, ಒ ಎ ಅಲ್ಲದು, ಒ ಪಿ ಆರ್ ಕ್ಯೂ ವಿಸ್ತೀರ್ಣ. ಒ ಪಿ ಆರ್ ಕ್ಯೂ ವಿಸ್ತೀರ್ಣ ಇದರೊಳಗೆ ಏನು ಕಳಿಬೇಕು ನೀವು, ಒ ಪಿ ಆರ್ ಕ್ಯೂ ಅಂದ್ರೆ ಅಲ್ಲಿ ಛಾಯೆಗೊಳಿಸಿದ್ದು ಬತ್ತು, ಛಾಯೆಗೊಳಿಸಲಾರ್ದು ಬತ್ತು, ಅದ್ರಾಗ ಒ ಪಿ ಕ್ಯೂ ವಿಸ್ತೀರ್ಣ ಬಿಡಬೇಕು. ಮೈನಸ್ ತ್ರಿಭುಜ ಒ ಪಿ ಕ್ಯೂ ವಿಸ್ತೀರ್ಣ, ವಿಸ್ತೀರ್ಣ ಬಿಡಬೇಕು. ಏನಾಗ್ಬಿಡ್ತೈತೆ ನೋಡ್ರಿ, ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂ ವಿಸ್ತೀರ್ಣ ಈಗ ತಾನೇ ಕಂಡು ಹಿಡಿದಿರಿ 154 ಐತಿ. ಆಮೇಲೆ ಇದೆಷ್ಟೈತಿ 98 ಐತಿ. 154 98 ಕಳೆದ್ರೆ 56 ಚದರ ಸೆಂಟಿಮೀಟರ್. ಯಾವುದು ನಮಗೆ ವೃತ್ತಖಂಡದ ವಿಸ್ತೀರ್ಣ ಬೇಕಾಗಿರ್ತಕ್ಕಂಥ ವೃತ್ತಖಂಡದ ವಿಸ್ತೀರ್ಣ ಎಷ್ಟಾಗೈತಿ, 56 ಚದರ ಸೆಂಟಿಮೀಟರ್ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊತೀವಿ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಇದೆ. ಎ ಪಿ ಬಿ ಕಂಸದ ಉದ್ದ 4 ಇದೆ. ಎ ಪಿ ಬಿದು ಒ ಬಿ 9 ಸೆಂಟಿಮೀಟರ್ ಐತಾನೆ, ತ್ರಿಜ್ಯ 9 ಸೆಂಟಿಮೀಟರ್ ಐತಿ. ಥೀಟಾದ ಕೋನ ಕೇಳ್ತಾನೆ. ಈಗ ನೀವು ನೋಡಿರಿ, ಕಂಸ ಎ ಪಿ ಬಿ ಐತ್ಲ, ಎ ಪಿ ಬಿ ಕಂಸ ಇಲ್ಲಿ ಬರೀರಿ ಹಿಂಗೆ. ಈ ಕಂಸದ ಉದ್ದ ಎಷ್ಟು ಕೊಟ್ಟಿದ್ದಾರೆ, 4 ಪೈ ಕೊಟ್ಟಿದ್ದಾರೆ. ಇದಕ್ಕೇನು ಸೂತ್ರ ಐತಿ, θ/360 ಇಂಟು 2 ಪೈ ಆರ್ ಅಂತ ಐತಿ. ಇಷ್ಟಕ್ಕೆ ಏನು ಬೆಲೆ ಐತಿ, 4 ಪೈ ಐತಿ. ಹಾಂ, ಈಗ ಏನು ಮಾಡಿರಿ, ತ್ರಿಜ್ಯನೂ ಕೊಟ್ಟಿದ್ದಾರೆ. θ/360
ಇಂಟು 2 ಇಂಟು ಪೈ 22/7 ಇಂಟು 22/7 ಹಾಕ್ಬೇಡ್ರಿ, ಅಲ್ಲಿ ಪೈ ಐತ್ಲ ಅದನ್ನ ಕ್ಯಾನ್ಸಲ್ ಆಕೈತದ ಹೆಂಗಿದ್ರು, ಮತ್ತೆ ಯಾಕೆ ರಿಪೀಟ್ ಕೆಲಸ ಮಾಡ್ಕೋತೀರಿ. 22/7 ಹಾಕಿ ಕ್ಯಾನ್ಸಲ್ ಮಾಡೋ ಬದಲಿ ನೇರವಾಗಿನ ಅದನ್ನ ಏನು ಮಾಡ್ಬೋದು, ನಾವು ಕ್ಯಾನ್ಸಲ್ ಮಾಡ್ಬೋದು. ತ್ರಿಜ್ಯದ ಬೆಲೆ ಅಷ್ಟು ಹಾಕ್ರಿ 9 = 4 ಇಂಟು ಪೈ ಆಕೈತಿ. ಈಗ ಈ ಪೈ ಮತ್ತು ಪೈ ಹೊಡೆದು ಹಾಕ್ರಿ. ನಿಮಗೇನು ಬೇಕಾಗೈತಿ, ತೀಟಾ ಬೇಕಾಗೈತಿ. 2 1 180 ಹೌದು, 9 1 9 2 ಇಲ್ಲಿ 20 ಬಂತಿಲ್ಲ ಇದು. ಹಾಂ, ಈಗ ತೀಟಾ = ಎಷ್ಟು ಆಯ್ತು ನೋಡಿ. ಈ 20 ಆ ಕಡೆ ಓರೆಗೆ 4 4 2 8 80 ಅಂದ್ರೆ ತೀಟಾ = 4 × 20 ಅಂದರೆ ಎಷ್ಟಾಯ್ತು, 80 ಡಿಗ್ರಿ ಆಯ್ತು. 80 ಡಿಗ್ರಿ ನಿಮಗೆ ಆಪ್ಷನ್ ಬಿ ನಂಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ತು. ಬಹು ಆಯ್ಕೆಯ ಪ್ರಶ್ನೆ ಇದೆ, ಅದರ ನಿರ್ದಿಷ್ಟವಾಗಿರ್ತಕ್ಕಂಥ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ಕೊಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಇದೆ. ಇದು 21 ಸೆಂಟಿಮೀಟರ್ ಇದೆ. ಕೋನ ಒ ಬಿ 60 ಡಿಗ್ರಿ ಕೊಟ್ಟಿದ್ದಾರೆ. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. ಎ ಪಿ ಬಿ ಆಗಲೇ ಮಾಡಿದ್ರೆ ನೋಡಿ, ಅದ ಪ್ರಕಾರ ಐತಿ. √3 = 1.73 ಅದನ್ನು ತೊಗೊಳ್ರಿ ಅಂತ ಹೇಳಿದಾರೆ. ಸರಿ, ಇಲ್ಲಿರೋ ವಿಶೇಷತೆ ಏನೈತೆ ಅಂದ್ರೆ, ಬದಲಾವಣೆ ಏನೈತೆ ಅಂದ್ರೆ, ಆಗಲಿದ್ದ ಲಂಬಕೋನ ತ್ರಿಭುಜಿತ್ತು ವಿಸ್ತೀರ್ಣ ನೇರವಾಗಿ ಲೆಕ್ಕಾಚಾರ ಮಾಡಿದ್ರು 1/2 ಪಾದ ಗುಂಡ್ಲೆ ಹತ್ತಿರ. ಇಲ್ಲಿ 60 ಡಿಗ್ರಿ ಐತಿ ಕೇಂದ್ರ ಕೋನ. ಎಷ್ಟು ಇದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಪ್ರಾಬ್ಲಮ್ ಐತಿ. ಇದು ಕೂಡ ನಿಮ್ಗೆ 21 ಸೆಂಟಿಮೀಟರ್ ಆಕತ್ತೆ ತ್ರಿಜ್ಯ, ಅಂದರೆ ಸಮದ್ವಿ ಬಾಹು ತ್ರಿಭುಜ. ಉಳಿತಷ್ಟೇ ಈಗ ನಿಮ್ಗೆ 3 ಕೋನಗಳದ್ದು ಕೂಡಿಸಿದ್ರೆ 180 ಡಿಗ್ರಿ ಇರ್ತೈತಿ, ಅದ್ರಾಗ 60 ಬಿಡ್ತಾರೆ. ಇವೆರಡೂ ಕೂಡಿಸಿದ್ರೆ ಎ ಮತ್ತು ಬಿ ಎರಡೂ ಕೂಡಿಸಿದ್ರೆ ಎಷ್ಟಿರಬೇಕು, 120 ಇರಬೇಕು. ಆದರೆ ಅದು ಸಮನಾಗಿ ಹಂಚಿ ಹೋಗ್ಬೇಕು. ಯಾಕೆ ಸಮ ಹಂಚಿ ಹೋಗ್ಬೇಕು, ಇದು ಸಮದ್ವಿ ಬಾಹು ತ್ರಿಭುಜ ಐತಿ, ಅಂದರೆ ಇದು ಕೂಡ 60 ಡಿಗ್ರಿ ಇರಬೇಕು, ಇದು ಕೂಡ 60 ಡಿಗ್ರಿ ಇರಬೇಕು. ಈಗ ನೋಡ್ರಿ, ತ್ರಿಭುಜ ಒ ಎ ಬಿನಲ್ಲಿ ಕೋನ್ ಎ = ಕೋನ್ ಬಿ ಇರಬೇಕು. ಇದನ್ನ ಎಕ್ಸ್ ಅಂತ ಕೊಡ್ರಿ. ಈಗ ಈ ಎರಡೂ ಕೋನಗಳ ಮತ್ತು ಆ 60 ಅಷ್ಟು ಕೂಡಿಸಿದ್ರೆ ಎಷ್ಟಿರ್ತೈತಿ, 180 ಡಿಗ್ರಿ ಇರ್ತೈತಿ. ಅಂದ್ರೆ 2x = 180 - 60 120 ಡಿಗ್ರಿ ಆಯ್ತು. ಅಂದರೆ x = ಎಷ್ಟಾಯ್ತು, 120/2 ಅಂದ್ರೆ 60 ಡಿಗ್ರಿ ಆಯ್ತು. ಅಂದರೆ ಇದರ ಅರ್ಥ ಕೋನ್ ಎ, ಕೋನ್ ಬಿ, ಕೋನ ಓ ಅಂತೂ ಈಗಾಗಲೇ ಕೊಟ್ಟಿದ್ದಾನೆ, 3 60 ಡಿಗ್ರಿ ಆಗ್ತಾವೆ. ಆದ್ದರಿಂದ ತ್ರಿಭುಜ ಒ ಎ ಬಿ ಯಾವ ಪ್ರಕಾರ ತ್ರಿಭುಜ ಆಯಿತು, ಒ ಎ ಬಿ ಸಮಬಾಹು ತ್ರಿಭುಜ ಆಯ್ತಾ ಇಲ್ಲ. ಒಂದು ತ್ರಿಭುಜದಲ್ಲಿ ಯಾವುದು ಸಮಬಾಹು ತ್ರಿಭುಜದಲ್ಲಿ ಪ್ರತಿಕೋನದ ಅಳತೆ ಎಷ್ಟಿರ್ತೈತಿ, 60 ಡಿಗ್ರಿ ಇರ್ತೈತಿ. ಇದು ಸಮಬಾಹು ತ್ರಿಭುಜ ಐತಿ ಮತ್ತು ಅದರ ಬಾಹು ಗೊತ್ತೈತಿ ಎಷ್ಟೈತಿ, 21 ಸೆಂಟಿಮೀಟರ್. ಅದರ ವಿಸ್ತೀರ್ಣ ತೆಗ್ಯಾಕೆ ಬರ್ತೈತಿ, ಹೌದಾ. ನಾವು ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ತೆಗಿಬೇಕಂದ್ರೆ ಒ ಎ ಪಿ ಬಿದ ವಿಸ್ತೀರ್ಣದಾಗ ಏನು ಬಿಡಬೇಕು, ತ್ರಿಭುಜ ಒ ಎ ಬಿದ ವಿಸ್ತೀರ್ಣ ಕಂಡುಹಿಡಿಬೇಕು, ತೆಗಿಬೇಕು, ಬಿಟ್ಟು ಬಿಡ್ಬೇಕು. ಎಲ್ಲ ಅರ್ಥ ಆಗೋದಿಲ್ಲ. ಒ ಎ ಪಿ ಬಿ ವಿಸ್ತೀರ್ಣದಾಗ ಏನು ಬಿಡಬೇಕು, ಮತ್ತೊಮ್ಮೆ ನೋಡ್ರಿ, ಒ ಎ ಪಿ ಬಿ ವಿಸ್ತೀರ್ಣದಾಗ ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಬಿಟ್ಬಿಟ್ರಿ ಅಂದ್ರೆ ಇಲ್ಲಿ ಕೆಳಗೆ ಏನು ಛಾಯೆಗಳು ಸೈತಿಲ್ಲ, ವೃತ್ತಖಂಡ. ಒಂದು ಗೊಂದಲ ಏನು ಮಾಡ್ಕೋತೀರಿ ಅಂದರೆ, ಸಾಮಾನ್ಯವಾಗಿ ಈ ಚಾಪ್ಟರ್ದಾಗ ವೃತ್ತಖಂಡ ತ್ರಿಜ್ಯಾಂತರ ಖಂಡ ಅಲ್ಲೇ ಅದ ಶಬ್ದ ಹಂಗೆ ಸಮೀಪ ಅದಾವ, ಕನ್ಫ್ಯೂಷನ್ ಮಾಡ್ಕೋತೀರಿ. ಈಗ ನಮಗೆ ವೃತ್ತಖಂಡದ ವಿಸ್ತೀರ್ಣ ತೆಗಿಬೇಕಾಗೈತಿ ವಿನಃ ತ್ರಿಜ್ಯಾಂತರ ಖಂಡದ್ದಲ್ಲ. ಪ್ರಶ್ನೆ ಕೇಳಿರೋದು, ಆದರೆ ತ್ರಿಜ್ಯಾಂತರ ಖಂಡದ ಸಂಬಂಧ ತೊಗೊಂಡು ತೆಗಿಬೇಕದನ್ನ. ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ತ್ರಿಭುಜ ಒ ಎ ಬಿದ ವಿಸ್ತೀರ್ಣ ನಾವೇನು ಮಾಡಬೇಕು, ಬಿಟ್ಟು ಬಿಡಬೇಕು. ಈ ರೀತಿ ಲೆಕ್ಕಾಚಾರ ಮಾಡಬೇಕು. ಸರಿ, ಪ್ರತ್ಯೇಕವಾಗಿ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲು ಏನು ಮಾಡ್ತೀನಿ ಅಂದರೆ, ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿ ವಿಸ್ತೀರ್ಣ ಕಂಡುಹಿಡಿತೀನಿ. ಈಗ ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿ ವಿಸ್ತೀರ್ಣ = ಏನಪ್ಪ ಅಂತಂದ್ರೆ θ/360 × πr² ಅಂತಕ್ಕಂಥ ಏನು ನಿಮ್ಮ ಸ್ಟ್ಯಾಂಡರ್ಡ್ ಸೂತ್ರ ಐತಲ್ಲ, ಆ ಸೂತ್ರ ಹಚ್ಕೊರಿ. θ 60 ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ, 60 ಹಾಕ್ರಿ, /360 ಬರೀರಿ, ಇಂಟು 22 7 ಇಡ್ರಿ. ತ್ರಿಜ್ಯದ ಬೆಲೆನೂ ಕೂಡ ಸ್ಪಷ್ಟವಾಗಿ ನಮೂದಿಸಿದಾರ, 21 × 21 ಬರೀ. ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ. 0 ಮತ್ತು 0 ಕ್ಯಾನ್ಸಲ್ ಆಯಿತು, 6 1 6 6 7 1 7 3 3 1 3 2 2 1 2 11 ಅಂದರೆ ಉಳಿತು ಎಷ್ಟು ನಿಮ್ಗೆ, 11 ಮತ್ತು 21 ಉಳಿತು. ಹಾಂ,
21 11 ಗುಣಿಸ್ರಿ ಎಷ್ಟಾಕೈತೆ ನೋಡ್ರಿ 231 ಆತ ನೋಡ್ರಿ 231 ಚದರ ಸೆಂಟಿಮೀಟರ್. ಈಗ ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಇಟ್ಕೊಂಡು ಇದಕ್ಕೆ ಸೂತ್ರ ನಾವು ಏನು ಬರ್ಬೇಕಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3a² / 4. ಬಾಹು ಎ ಆಗಿತ್ತಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಏನೈತಿ √3 × a² / 4. ಇದು ಹಗಲೆಲ್ಲ ಪದೇ ಪದೇ ಬಳಕೆ ಆಗಂಗಿಲ್ಲ, ಆದರೂ ಪರ್ಮನೆಂಟ್ ಮೆಮರಿಗೆ ಇಡಲೇಬೇಕು ನಾವು ಸ್ಕೋರ್ ಮಾಡ್ಬೇಕಂದ್ರೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನು √3a² / 4. √3 ಬರೀರಿ ಇಂಟು a². 21 × 21 ಬಾಗ್ಲೆ ಎಷ್ಟು 4. √3 ಅಂದರೆ 1 ಪಾಯಿಂಟ್ ಎಷ್ಟೋ ಬಳಸಂದು ನಾನು 73 ತೊಗೊಂಡನ 1.73 ಹಾಕ್ರಿ. 21 21 441 ಅಲ್ಲ, ಬಾಗ್ಲೆ ಎಷ್ಟು 4. ಇದನ್ನು ಸುಲಭೀಕರಣ ಮಾಡಿರಿ. 441ಕ್ಕೆ 1.73 ಗುಣಿಸ್ರಿ. ಅದು ಗುಣಿಸಿದ್ರೆ ಅಂದ್ರೆ 762.93 ಬರ್ತದೆ. 762.93 ಡಿವೈಡೆಡ್ ಬೈ 4. ಆಮೇಲೆ 4ಲೇ ಭಾಗಿಸ್ಕೋಬೇಕು. ಇದಕ್ಕೆ 4ರಿಂದ ಭಾಗಿಸಿದ್ರೆ ನಿಮ್ಗೆ ಬರ್ತಕ್ಕಂಥ ಉತ್ತರ 190.93 190.93 ಚದರ ಸೆಂಟಿಮೀಟರ್ ಬರ್ತದೆ. ಇಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ 2 ವಿಸ್ತೀರ್ಣಗಳನ್ನು ಕಂಡುಹಿಡಿದ್ರಿ. ಇನ್ನು ನಮಗೆ ಫೈನಲ್ ಆನ್ಸರ್ ಏನು ಕೇಳಿದಾರೆ ನೋಡ್ರಿ ಪ್ರಶ್ನೆ ಯಾವುದದು ವೃತ್ತಖಂಡ ಎ ಪಿ ಬಿ ವಿಸ್ತೀರ್ಣ. ವೃತ್ತಖಂಡ ಎ ಪಿ ಬಿ ವಿಸ್ತೀರ್ಣ. ವೃತ್ತಖಂಡ ಎ ಪಿ ಬಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ವೃತ್ತಖಂಡ ಎ ಪಿ ಬಿ ವಿಸ್ತೀರ್ಣ ಈಕ್ವಲ್ ಟು ಏನಾಕತ್ತಂದ್ರೆ ವಿಸ್ತೀರ್ಣ ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿ ವಿಸ್ತೀರ್ಣ ಮೈನಸ್ ತ್ರಿಭುಜ ಒ ಎ ಬಿ ವಿಸ್ತೀರ್ಣ. ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಇದ್ರಾಗ ಇದನ್ನು ಕಳೆದ್ಬಿಡ್ರಿ. ಒ ಎ ಪಿ ಬಿ ವಿಸ್ತೀರ್ಣ ಎಷ್ಟೈತಿ 231 ಐತಿ. 231.00 ಬರ್ರಿ. ಇದೆಷ್ಟು ಬಂತು 190.93 190.93. ಇದನ್ನು ಕಳೀರಿ. 10 3 ಹೋದ್ರೆ 7 10 - 10 0 1 - 1 0 13 - 9 4 ಇದು 2. ಇದು ಫೈನಲ್ ಆನ್ಸರ್ ನಿಮಗೆ 240.07 ಚದರ ಸೆಂಟಿಮೀಟರ್ ಉತ್ತರ ಬರ್ತದೆ. ಇಷ್ಟು ಲೆಕ್ಕಾಚಾರಗಳನ್ನು ಇಲ್ಲಿ ಮಾಡಬೇಕು. ಅರ್ಥ ಆಯ್ತಾ? ಮುಂದಿನೊಂದು ಪ್ರಶ್ನೆಗೆ ಸಾಗೋಣ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ r. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಎಷ್ಟಿದೆ r ಇದೆ ಮತ್ತು ಕೋಣ ಎಷ್ಟದ ಥೀಟಾ ಆದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು θ/360 × πr². ಇದು ವಿಸ್ತೀರ್ಣ ಇರೋದ್ರಿಂದ ಚದರಮಾನಗಳು ಬರೆಯೋದು. ಇಷ್ಟೇ ಸೂತ್ರ ಕೇಳಿದ್ದಾರೆ ನೇರವಾಗಿ ಒಂದು ಅಂಕಕ್ಕೆ. ಮುಂದಿನ ಒಂದು ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗೈತಿ, ಲೆಂಗ್ದಿ ಆಗೈತಿ, ವಿಚಾರ ಮಾಡುವಂಥದ್ದು ಐತಿ, ವಿಶಿಷ್ಟ ಐತಿ. ಇದು ಲೆಕ್ಕ ಸ್ವಲ್ಪ ಲಕ್ಷ ಕೊಟ್ಟು. ಎ ಬಿ ಸಿ ಒಂದು ಸಮಬಾಹು ತ್ರಿಭುಜವಾಗಿದೆ. ಎ ಬಿ ಸಿ ಏನಾಗೈತೆ ಸಮಬಾಹು ತ್ರಿಭುಜ ಆಗಿದೆ. ಚಿತ್ರದಲ್ಲಿರುವಂತೆ ಎ ಬಿ ಸಿಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ ಎ ಬಿ ಸಿ ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಜ್ಯ 3.5 ಸೆಂಟಿಮೀಟರ್ ಹಿಡಿದ ಹಿಂಕಂಸಗಳನ್ನ ಎಳೆದ. ಇಲ್ಲಿ ತ್ರಿಜ್ಯಟ್ ಹಿಂಗೆ, ಇಲ್ಲಿ ತ್ರಿಜ್ಯಟ್ ಹಿಂಗೆ, ಈ ಕಡೆ ತ್ರಿಜ್ಯಟ್ ಹಿಂಗೆ. ಆದರೆ ಎಷ್ಟಿದ್ದು ತ್ರಿಜ್ಯ ಎ ಪಿ ಉದ್ದ 3.5, ಇದು ಕೂಡ ಎಷ್ಟು 3.5. ಹಂಗೆ ನಾವು ಕಂಸಗಳನ್ನ ಎಳೆದ್ದೀವಿ ಎಲ್ಲ ಕಡೆ ಸೇಮ್. ಅಂದರೆ ಇದು 3.5, ಇದು 3.5 ಇದ್ದರೆ ಇದು ಕೂಡ ಎಷ್ಟು ಇರ್ತೈತಿ 3.5 3.5, ಇದು ಕೂಡ 3.5. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು ಟೋಟಲ್ ಎ ಬಿ ಸಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು 49√3 ಚದರ ಸೆಂಟಿಮೀಟರ್. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಟಿ ಜಿ ಇದು ಒಂದು ನಿಮಿಷ ಪಿ ಕ್ಯೂ ಆರ್ ಎಸ್ ಟಿ ಜಿ ಪಿ ಇಲ್ಲಾಂದ್ರೆ ಇದನ್ನು ಇವು ಮಾಡ್ಕೋರಿ. ಹೌದಿಲ್ಲ ಡಯಾಗ್ರಾಮ್ದಾಗ ಇವು ಆಗ್ಬೇಕು. ಯು ಪಿ ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯೋದು, ವಿಸ್ತೀರ್ಣ ಇಲ್ಲ. ಇದ್ರದ್ದು ಸುತ್ತಳತೆ ಕಂಡುಹಿಡಬೇಕಾಗಿತ್ತು. ಇದ್ರದ್ದು ಸುತ್ತಳತೆ ಕಂಡುಹಿಡಬೇಕಂದ್ರೆ ನೋಡ್ರಿ ಈ ಪಿ ಕ್ಯೂ ಉದ್ದ ತಗೋಬೇಕು. ಪಿ ಕ್ಯೂ ತಗೊಂಡ್ರೆ ಆರ್ ಎಸ್ ಅಷ್ಟೇ ಇರ್ತೈತಿ, ಎಸ್ ಟಿನೂ ಅಷ್ಟೇ ಇರ್ತೈತಿ. ಆಮೇಲೆ ಈಗ ನಿಮ್ಗೆ
ಸಮಬಾಹು ತ್ರಿಭುಜದ ಬಾಹು ತಕ್ಕೋಬೇಕು. ಬಾಹು ತಕ್ಕೊಟ್ಟಂದ್ರೆ ಈ ಪಿ ಯು ಸಿಗ್ತೈತಿ. ಪಿ ಯು ಸಿಕ್ತಂದ್ರೆ ಪಿ ಯುದಷ್ಟೇ ಕ್ಯೂ ಆರ್ ಇರ್ತೈತಿ, ಕ್ಯೂ ಆರ್ನಷ್ಟೇ ಟಿ ಎಸ್ ಇರ್ತೈತಿ. ಸೂತ್ರತೆ ಸಿಗ್ತೈತಿ. ಅಂದ್ರೆ ನಾವು ಈಗ ಮೊದಲಿಗೆ ಏನು ಮಾಡೋಣ ಅಂದ್ರೆ ಆ ಕಂಸದ ಭಾಗ ಐತಲ್ಲ, ತ್ರಿಜ್ಯಾಂತರ ಖಂಡ ಅಲ್ಲ, ತ್ರಿಜ್ಯಾಂತರ ಕಂಸ, ತ್ರಿಜ್ಯಾಂತರ ಕಂಸ ಯಾವುದು ಪಿ ಕ್ಯೂ ತಗೊಳ್ಳೋಣ. ತ್ರಿಜ್ಯಾಂತರ ಕಂಸ ಪಿ ಕ್ಯೂಕ ನಾವೇನು ಹಾಕೋಬೇಕಂದ್ರೆ ಸೂತ್ರ ಥೀಟಾ ಅಪಾನ್ 360 ಇಂಟು ಎಷ್ಟು ಪೈ ಆರ್ ಸ್ಕ್ವೇರ್ ಬರೋಣ. ಥೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್. ಅಲ್ಲಿ ಮಲಬಸರನ್ನು ಕರೆದು ಥೀಟಾದ ಬೆಲೆ ಎಷ್ಟು ಬೇರೆ ಅವರು ಇದು ಸಂಭಾವ್ಯ ತ್ರಿಭುಜ ಇದೆ ಅಂದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು 60 ಡಿಗ್ರಿ ಇರುತ್ತೆ. ಥೀಟಾ ಅಪಾನ್ 360 ಇಂಟು ಪೈದ ಬೆಲೆ ಎಷ್ಟು 22 ಇಂಟು ಆರ್ ಸ್ಕ್ವೇರ್. ತ್ರಿಜ್ಯದ ಬೆಲೆ ಎಷ್ಟೈತಿ 3.5 ಐತಿ. 3.5 ಬದಲಿ ನಾನು ಏನು ಮಾಡ್ತೀನಿ 7/2 ಬರಿತೀನಿ. ನಾನು 7/2 ಬರಿತೀನಿ. ಇದನ್ನು 7/2 ಬರೀ ನೋಡಿರಿ. ಇದನ್ನು 7/2 ಬರೀರಿ, ಇದನ್ನು ಕೂಡ ಎಷ್ಟು ಬರಿತೀರಿ 7/2 ಬರಿತೀರಿ. ಈಗ ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನಾವು. ನೋಡ್ರಿ ಲಕ್ಷ ಕೊಡ್ರಿ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ವಿ, ಅದನ್ನು ಸರಿಪಡಿಸ್ಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಲ್ಲದು ತ್ರಿಜ್ಯಾಂತರ ಕಂಸದ ವಿಸ್ತೀರ್ಣ ಆಗಬೇಕು. ಇದು ಸೂತ್ರ ಏನಾಗಬೇಕು 2πr ಆಗಬೇಕು. ಹಿಂಗಾಗಿ ಸ್ವಲ್ಪ ಬದಲಾವಣೆ ಆಗ್ತೈತಿ, ಇಲ್ಲಿ ಗಮನಿಸ್ರಿ. ಇಂಟು 2πr 2πr ಎರಡು ಹಂಗೆ ಇರಲಿ. 22/7 ಹಾಕೋಣ. ತ್ರಿಜ್ಯ ಎಷ್ಟೈತಿ 7/2 ಹಾಕೋಣ. ಅಂದರೆ ಕಟ್ತಾ ಹೊಡ್ಯಕ್ಕೆ ಈಸಿ ಆಗುತ್ತೆ. 3.5 ಹಾಕ್ಬೋದು. ಥೀಟಾದ ಬೆಲೆನೂ ಹಾಕ್ಬೇಕಲ್ಲ. ಥೀಟಾ ಎಷ್ಟೈತಿ 60 ಐತಿ, ಅದನ್ನು ಹಾಕೇಬಿಟ್ರಿ ಅಂದರೆ ಒಮ್ಮೆ ಲೆಕ್ಕಾಚಾರ ಪೂರ್ಣ. ಥೀಟಾ ಎಷ್ಟದ 60 ಅದು. 0 0 ಕ್ಯಾನ್ಸಲ್ ಆಯಿತು. 6 1 6 6 ಮುಂದೆ ನೋಡಿರಿ 2 1 2 3 ಈ 7 ಮತ್ತು 7 ಹೊಡೆದು ಬಿಡ್ರಿ. 2 1 2 11 11/3 ಬಂತು ಸೆಂಟಿಮೀಟರ್. ಹಿಂಗೆ ಇರಲಿ, ದಶಮಾಂಶದಾಗ ಏನು ಬರೀದು ಬೇಡ. 11/3 ಸೆಂಟಿಮೀಟರ್. ಪಿ ಕ್ಯೂ 11/3 ಸೆಂಟಿಮೀಟರ್ ಬಂತ. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಎಸ್ ಟಿ. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಮತ್ತು ಎಸ್ ಟಿ ಈ ಮೂರೂ ಕಂಸಗಳು ಎಷ್ಟು 11/3 ಸೆಂಟಿಮೀಟರ್ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಎಸ್ ಟಿ ಅಲ್ಲ ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಯು ಇದು ಟಿ ಯು ಇದೆ. ಯು ಅಲ್ಲಿ ಪ್ರಶ್ನೆ ಪ್ರಕಾರ ಅಂದರೆ ಯು ಆಗಬೇಕು. ಇದು ಟಿ ಯು ಕಂಸ. ಎಲ್ಲ ಥರದ್ದು ಉದ್ದ ಎಷ್ಟಾಯ್ತು 11/3. ಈಗ ನಿಮ್ಗೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಕ್ಕೊಳ್ತು. ಸಮಬಾಹು ತ್ರಿಭುಜ ಯಾವುದು? ಸಮಬಾಹು ತ್ರಿಭುಜ ABC ತ್ರಿಭುಜ. ಸಮಬಾಹು ತ್ರಿಭುಜ ABC = √3 ಇಂಟು a² / 4 ನಿಮಗೆ ಸೂತ್ರ. ಆದರೆ ಇದ್ರ ವಿಸ್ತೀರ್ಣ ಕೊಟ್ಟಿದ್ದಾರೆ ನೋಡ್ರಿ 49 √3 ಐತಿ. 49 √3 ವಿಸ್ತೀರ್ಣ ಹಾಕ್ರಿ. ಆ ಕಡೆ √3 ಇಂಟು a² / 4 ಬರೀರಿ. ಏನಾಕತಿ ಈ √3 ಕ್ಯಾನ್ಸಲ್ ಆಕತಿ. 4 ಈ ಕಡೆ ತೊಗೊಂಡು ಬರ್ರಿ. 49 × 4 = ಏನು a² ಆಯ್ತು. ಅಂದರೆ a = √49 ಇಂಟು 4 ಬರೀಬೇಕು. ಅಂದ್ರೆ 7 × 2 49 ವರ್ಗಮೂಲ 2 7 4 ವರ್ಗಮೂಲ ಎಷ್ಟು 2. ಅಂದರೆ ನಿಮ್ಗೆ ಬಾಹುವಿನ ಉದ್ದ ಎಷ್ಟಾಯ್ತು 14 ಸೆಂಟಿಮೀಟರ್ ಆಯ್ತು. a = 14 ಸೆಂಟಿಮೀಟರ್ ಆಯ್ತು. a ಅಂದರೆ ಇದರ ಅರ್ಥ ABಯ ಉದ್ದ 14 ಸೆಂಟಿಮೀಟರ್ ಆಯ್ತು. ಈಗ ನೋಡಿ AB ಬಾಹುವಿನ ಉದ್ದ, ಆದ್ದರಿಂದ AB ಬಾಹುವಿನ ಉದ್ದ ಎಷ್ಟಾಯ್ತು 14 ಸೆಂಟಿಮೀಟರ್. ನನಗೇನು ಬೇಕಾಗೈತಿ ಪಿ ಯು ಅಷ್ಟೇ ಬೇಕಾಗೈತಿ. ನಾನು ಪಿ ಯು ಅಷ್ಟೇ ತಗೋತೀನಿ. ಈಗ ಪಿ ಯು = ಇಲ್ಲೇ ಡಯಾಗ್ರಾಮ್ ಐತಿ, ಇಲ್ಲೇ ಲೆಕ್ಕಾಚಾರ ಪೂರ್ಣ ಮಾಡೋಣ ನೋಡಿ. ಈ ಪಿ ಯು ಉದ್ದ ಪಿ ಯು ಏನು ಮಾಡಬೇಕು AB ದೊಳಗೆ ಏನೇನು ಬಿಡಬೇಕು? AP ಬಿಡಬೇಕು, BU ಬಿಡಬೇಕು. AP + BU ಬಿಡಬೇಕು. ಅರ್ಥ ಮಾಡ್ಕೊಂಡಿಲ್ಲ ನೋಡ್ರಿ. AP + BU ಯಾಕೆ ಬಿಡ್ಬೇಕಂತ ಗೊತ್ತಾಯ್ತು? ಎದಿಂದ ಬಿವರೆಗಿನ ಉದ್ದ 14 ಸೆಂಟಿಮೀಟರ್ ಐತಿ. ಇದು 3.5, ಇದು ಇನ್ನೊಂದು 3.5, ಇದು 3.5 ಇದು 3.5 ನೋಡ್ರಿ. ಇದು 3.5 ಐತಿ,
ಇದು ಕೂಡ ಎಷ್ಟೈತಿ ನಿಮ್ಗೆ 3.5. ಇದು ಟೋಟಲ್ ಎದಿಂದ ಬಿ ತನಕ ಎಷ್ಟೈತಿ 14 ಸೆಂಟಿಮೀಟರ್. ಈ 14ರಾಗ ಈ 3.5 ಬಿಟ್ಟರೆ ಅಂದ್ರೆ ನಡುವಿಂದ ಪಿ ಯು ಐತ್ಲ ಅದು ಸಿಗ್ತದೆ. 14 - 7 ಅಂದರೆ ಎಷ್ಟು ಸೆಂಟಿಮೀಟರ್ ಆಯ್ತು? 7 ಸೆಂಟಿಮೀಟರ್ ಆಯ್ತು. ಏನು ಈಕ್ವಲ್ ಟು ಪಿ ಯು ಈಕ್ವಲ್ ಟು ಎಷ್ಟಾಯ್ತು ನಮ್ಗೆ? 7 ಸೆಂಟಿಮೀಟರ್ ಆಯ್ತು. ಈಗ ಪಿ ಯು ಈಕ್ವಲ್ ಟು 7 ಸೆಂಟಿಮೀಟರ್ ಆಗೋದ್ರಿಂದ ಪಿ ಯುದಷ್ಟು ಉದ್ದ ಟಿ ಎಸ್ ಇರ್ತೈತಿ, ಟಿ ಎಸ್ದಷ್ಟು ಉದ್ದ ಯಾವ್ದು ಇರ್ತೈತಿ? ಪಿ ಆರ್ ಇರ್ತೈತಿ, ಈಕ್ವಲ್ ಟು ಪಿ ಆರ್. ಅದು ಕೂಡ ಎಷ್ಟಾಗಬೇಕು ನಮ್ಗೆ? 7 ಸೆಂಟಿಮೀಟರ್ ಆಗಬೇಕು. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ, ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಟಿ ಯು ಪಿನ ಸುತ್ತಳತೆ, ಇತರದ ಸುತ್ತಳತೆ ಈಕ್ವಲ್ ಟು ನಾವೇನೇನು ಬರಿಬೇಕು? ಪಿ ಕ್ಯೂ ಎಷ್ಟು ಬಂದೈತಿ ನಿಮ್ಗೆ? ಪಿ ಕ್ಯೂ ಎಷ್ಟು ಬಂದೈತಿ? ಇಲ್ಲಿ ನೋಡ್ರಿ 11.3 ಬಂದೈತಿ. ಕ್ಯೂ ಆರ್ ಎಷ್ಟು ಬಂದೈತಿ? 7 ಬಂದೈತಿ. ಕ್ಯೂ ಆರ್ ಪಿ ಯು ಟಿ ಎಸ್ ಕ್ಯೂ ಆರ್ ಆಗ್ಬೇಕು ನೋಡ್ರಿ. ಪಿ ಯು ಟಿ ಎಸ್ ಮತ್ತು ಕ್ಯೂ ಆರ್, ಪಿ ಆರ್ ಅಲ್ಲ ಕ್ಯೂ ಆರ್. ಎರಡು ಗೊತ್ತಾಗತ್ತೆ. ಈ ಪಿ ಕ್ಯೂ ಉದ್ದ ಎಷ್ಟೈತಿ ನೋಡ್ರಿ? ಪಿ ಕ್ಯೂ ಉದ್ದ ಎಷ್ಟೈತಿ? 11.3 ಐತಿ. 11.3 ಐತಿ. ನೆಕ್ಸ್ಟ್ ಪಿ ಕ್ಯೂ ಆದ ನಂತರ ಎಲ್ಲಿ ಹೋಗ್ತೀರಿ? ಪಿ ಕ್ಯೂ ಆದ ನಂತರ ಕ್ಯೂ ಆರ್ಗೆ ಹೋಗ್ತೀರಿ. ಕ್ಯೂ ಆರ್ದು ಉದ್ದ ಎಷ್ಟೈತಿ? 7 ಸೆಂಟಿಮೀಟರ್. ಹಾಂ, ಅದರ ನೆಕ್ಸ್ಟ್ ಆರ್ ಎಸ್ 11.3, 11.3. ಆರ್ ಎಸ್ ಆದ ನಂತರ ಟಿ ಎಸ್ಗೆ ಹೋಗ್ತೀರಿ. ಟಿ ಎಸ್ ಎಷ್ಟು ಸೆಂಟಿಮೀಟರ್ ಐತಿ? 7 ಸೆಂಟಿಮೀಟರ್ ಐತಿ. ಟಿ ಎಸ್ ಆಗನ ಟಿ ಯುಗೆ ಹೋಗ್ತೀರಿ. ಟಿ ಯು ಎಷ್ಟೈತಿ? 11.3 ಐತಿ. ಆಮೇಲೆ ಲಾಸ್ಟ್ ಈಗ ಪಿ ಯು ಅಥವಾ ಯು ಪಿ ಉದ್ದ ಎಷ್ಟೈತಿ? 7 ಸೆಂಟಿಮೀಟರ್. ಸರಿ, ಈಗ 7 × 3 = 21. 7ಗಳು 3 ಅದಾವೆ, ಇದು 21 ಆಯ್ತು. 11ಗಳು ಎಷ್ಟು ಅದಾವೆ? 3 ಅದಾವೆ. ಅಂದ್ರೆ 3 11.3 ಹೋದಿಲ್ಲ ಇದು. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 3x ಬರೀತಿರಲ್ಲ, ಹಂಗೆ 11.3, 11.3, 11.3. 3 ಗುಂಡ್ಲೆ 11.3 ಬರೀರಿ. 3 ಕಟ್ ಆತೀವಿ. ಉಳಿತಷ್ಟು ನೋಡ್ರಿ, 21ಕ್ಕೆ 11 ಕೂಡಿಸ್ತೀರಿ. 20, 10, 30, 32 ಸೆಂಟಿಮೀಟರ್ ಹೋದಿಲ್ಲ. ಸೊ ಇಷ್ಟು ಸುತ್ತಳತೆ ಆಗ್ತದೆ. ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದು. 2ನೇ ಎಕ್ಸಾಮ್ಗೆ ಲಾಸ್ಟ್ ಇಯರ್ ಬಂದಿದೆ. ಸ್ವಲ್ಪ ಲೆಕ್ಕಾಚಾರಗಳು ಕೂಡ ಲೆಂಗ್ದಿ ಆಗ್ತಾವೆ. ಕಠಿಣ ಏನೂ ಇಲ್ಲ ಲೆಕ್ಕಾಚಾರಗಳ, ಆದರೆ ವಿಚಾರ ಮಾಡ್ತಕ್ಕಂಥದ್ದು ಇದೆ. ಭಾಳಷ್ಟು ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು. ಲೆಕ್ಕಾಚಾರ ಏನು ಮಾಡಬೇಕಂದ್ರೆ ಇಷ್ಟು ಪರಿಹಾರ. ಮುಂದಿನ ಪ್ರಶ್ನೆ ನೋಡ್ರಿ, 24ನೇದು. ಕೊಟ್ಟಿರುವ ಚಿತ್ರದಲ್ಲಿ ಲಘು ವೃತ್ತಖಂಡವನ್ನು ಹೆಸರಿಸಿ ಅಂದರೆ ಎ ಪಿ ಬಿ ನಿಮಗೇನಾಗತ್ತಾ? ಲಘು ವೃತ್ತ ಖಂಡ. ಇಷ್ಟಾದರೆ ಹೆಸರು ಬರೀಬೇಕು, ಎ ಪಿ ಬಿ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, 25ನೇ ಪ್ರಶ್ನೆ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 21 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಎಷ್ಟಿದೆ? 21 ಸೆಂಟಿಮೀಟರ್ ಇದೆ. ಆಮೇಲೆ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ಹಾಗಾದರೆ ಅದರದ ವಿಸ್ತೀರ್ಣ ಕೇಳಿದ್ದಾರೆ. ಹಿಂದಕ್ಕೆ ಒಂದ್ಸಲ ಮಾಡಿದ್ದೀವಿ, ಇದನ್ನ ರಿಪೀಟ್ ಆಗೈತೆ, ಆದರೂ ಒಂದ್ಸಲ ಮಾಡೋಣ ನೋಡಿ. ವಿಸ್ತೀರ್ಣ ಎ = ಏನು ಸೂತ್ರ ಅಂದರೆ θ/360 × πr². θ 60 ಐತಿ, /360 × 22/7 × ತ್ರಿಜ್ಯ ಎಷ್ಟಿದೆ? 21 ಸೆಂಟಿಮೀಟರ್ ಇದೆ. 21 × 21 ತ್ರಿಜ್ಯಾಂತರ, ಅದರ ವಿಸ್ತೀರ್ಣ ಕೇಳಿದರು. πr² ಹಾಕೋಬೇಕು. 0 0 ಹೊಡೆದಾಕ್ರಿ, 6 1 6 6 ಮುಂದೆ 2 3 6, 2 11, 3 1 3 7, 7 7 ಕ್ಯಾನ್ಸಲ್ ಆಯಿತು. 21 ಮತ್ತು 11 ಉಳಿತೈತಿ. 11 × 21 ಮಾಡಿದರೆ ಎಷ್ಟು ಬರ್ತೈತಿ? 231 ಚದರ ಸೆಂಟಿಮೀಟರ್. ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 14 ಸೆಂಟಿಮೀಟರ್. ತ್ರಿಜ್ಯ ಎಷ್ಟೈತಿ? 14 ಸೆಂಟಿಮೀಟರ್ ಬರೀರಿ. ಹಾಗೂ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸ ಏನೈತಲ್ಲ, ಕಂಸದ ಉದ್ದ ಎಷ್ಟೈತಿ? 22 ಸೆಂಟಿಮೀಟರ್ ಅದ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 22 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ತ್ರಿಜ್ಯಾಂತರ ಖಂಡದ ಕೋನವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ನೋಡಿ. ತ್ರಿಜ್ಯಾಂತರ ಖಂಡದ ಕಂಸ ಅಥವಾ ಕಂಸದ ಉದ್ದ = ಬರ್ಕೋರಿ ಎಲ್ಲರೂ 22 ಸೆಂಟಿಮೀಟರ್. ಇದು ಕೊಟ್ಟಿರ್ತಕ್ಕಂಥ ಮುಖ್ಯ ದತ್ತಾಂಶ. ಇಲ್ಲಿ ಸೂತ್ರ ಹಾಕೋಣ. θ / 360 × ಏನು ಬರಿಬೇಕು? 2πr ಬರಿಬೇಕು.
ಈಕ್ವಲ್ ಟು ಎಷ್ಟು 22 ಬಂತು. ಇಲ್ಲಿ ನಮಗೆ ಥೀಟಾ ಬೇಕಾಗೈತಿ, ಆರ್ ಗೊತ್ತೈತಿ, ಆರ್ 14 ಐತಿ, ಬೆಲೆ ಹಾಕ್ರಿ. ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಇಂಟು 22/7 ಇಂಟು ಆರ್ ಈಕ್ವಲ್ ಟು 22. ಆರ್ ಹಾಕ್ಬಿಟ್ಟಿನ, ಆರ್ ಬೆಲೆ 14 ಐತ್ಲ, 14 ಹಾಕಿಬಿಟ್ರಿ ಅದನ್ನ. ಆರ್ ಬೆಲೆ 14 ನೋಡ್ರಿ, 14ನ ಆದೇಶಿಸ್ಕೊಟ್ರೆ. ಈಗ ಸುಲಭೀಕರಣ ಮಾಡಿರಿ. 7 ಒಂದ್ಲೆ 7 ಎರಡ್ಲೆ, ಮುಂದಿದ್ನೆಲ್ಲ ಆ ಕಡೆ ಕಳಿಸ್ಬಿಡ್ರಿ. ಇನ್ನೂ ಕಡತ ಹೋಗ್ತತಿದ ನೋಡಿರಿ ಅಂತ. 2 ಒಂದ್ಲೆ 2 180, ಮತ್ತು 2 ಒಂದ್ಲೆ 90, 2 11 2 45 ಸಾಕೆಷ್ಟು. ಅಂದ್ರೆ ಥೀಟಾ ಈಕ್ವಲ್ ಟು ಎಷ್ಟು ಆಕೈತೆ ನೋಡ್ರಿ, 22ಕ್ಕೆ 45 ಗುಣಾಕಾರ ಆಗ್ಬೇಕು. 22 ಗುಂಡ್ಲೆ 45 ನೋಡ್ರಿ, ಕರೆಕ್ಟ್ ಐತಿಲ್ಲ. ಈ 45 ಕಡೆವರೆ ಗುಣಾಕಾರ ಆಯ್ತು. ಆ 11 ಐತಿಲ್ಲ, ಅದನ್ನು ಕೆಳಗೆ ತೊಗೋತೀನಿಲ್ಲ. ಈಗ 11 45 ಅಂತಿದ್ದ, 45 11 ಅಂಶ ಬರೆದ್ರೆ ಮುಗಿತ್ಲ. ಆ ಕಡೆ 45 ಬಾಗ್ಲೆ 11 ಇದು, 11 ಒಂದ್ಲೆ 11 ಎರಡ್ಲೆ, ಅಂದರೆ ಥೀಟಾ ಈಕ್ವಲ್ ಟು 90 ಡಿಗ್ರಿ ಆಯ್ತು. ತ್ರಿಜ್ಯಾಂತರ ಖಂಡದ ಕೋನದ ಬೆಲೆ ಎಷ್ಟಾಯಿತು? 90 ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ನಿಮಗೆ ಈ ಒಂದು ಪ್ರಶ್ನೆ. ಬಹುಶಃ ಇಷ್ಟ ಆದ್ರೆ ಈ 3ನೇ ಎಕ್ಸಾಮ್ ತನಕ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡ್ವಿ. ಇದನ್ನು ಹೊರತುಪಡಿಸಿದರೆ ಮತ್ತೆ ನಿಮ್ಗೆ 26ನೇ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಇಲಾಖೆಯವರು. ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನಷ್ಟು ನಿಮಗೆ ಸಮಸ್ಯೆಗಳು ಪ್ರಾಕ್ಟೀಸ್ಗೆ ಸಿಗ್ತವೆ.